ನನಗೆ ಗೊತ್ತು ನಿಮ್ಮಿಬ್ರು ಮಧ್ಯೆ ಏನೋ ಇದೆ ಅಂತ ನನ್ನ ಪೂಜೆ ದಿನನೇ ಕಂಡಿರ್ದೆ. ನಮ್ ಚಿಕ್ಕ ಮೇಡಮು ತುಂಬಾ ಒಳ್ಳೆಯವರು, ಯಾರಿಗೂ ಹೇಳ್ಬೇಡಿ ಮೇಡಮ್. ಓಕೆ, ಮಮ್ಮಿಗೆ ಬಿಟ್ರೆ ಬೇರೆ ಯಾರಿಗೂ ಹೇಳಲ್ಲ. ನಾವಿಬ್ರು ಒಳ್ಳೆ ಸ್ನೇಹಿತರು ಅಂತ ನೀವೇ ಹೇಳಿದ್ದು ತಾನೆ. ಈ ಮನೇಲಿ ನನ್ಗೇನ್ ಬೇಕಿದ್ರು ನಿಮ್ಮನ್ನೇ ಕೇಳ್ಬೇಕು ಅಂತ ನೀವೇ ತಾನೇ ಹೇಳಿದ್ದು. ನೀವ್ ನಿಜವಾಗ್ಲೂ ನನ್ನ ಸ್ನೇಹಿತರಾಗಿದ್ರೆ ಈ ವಿಷಯ ಯಾರಿಗೂ ಹೇಳ್ಬೇಡಿ ಅಮ್ಮ. ಪ್ಲೀಸ್ ಹೇಳ್ಬೇಡಿ ಚಿಕ್ಕ ಮೇಡಮ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ನೀವ್ ಹೇಳಿದ್ರೆ ನನ್ನನ್ನ ಇಲ್ಲಿಂದ ಕಳಿಸ್ಬಿಡ್ತಾರೆ. ನಾನು ಹೋಗೋದ್ ನಿಮ್ಗೆ ಇಷ್ಟನಾ? ಹೇಳ್ಬೇಡಿ ಅಮ್ಮ, ಪ್ಲೀಸ್ ಮೇಡಮ್. ನೀವಿಬ್ರು ಈ ತರ ಜೋಡಿ ಆಗಿದ್ರೆ ನಾನು ಯಾರಿಗೂ ಹೇಳಲ್ಲ. ರಾಹುಲ್ ಅವರೇ, ರಾಹುಲ್ ಅವರೇ, ಬಿಡಿ ರಾಹುಲ್ ಅವರೇ. ರಾಹುಲ್ ಅವರೇ, ಇಷ್ಟು ರಾತ್ರಿಲಿ ನೀವು ನನ್ನ ರೂಮಿಗೆ ಬಂದಿದ್ದೀರಾ. ಯಾರಾದರೂ ನೋಡಿದ್ರೆ ತೊಂದರೆ ಆಗಲ್ವಾ? ಹೊರಟೋಗಿ ರಾಹುಲ್ ಅವರೇ. ನಾನು ಕೇಳಿದ್ದೀನಿ ಕೊಟ್ರೆ ಹೊರಟೋಗ್ತೀನಿ. ಏನು? ಏನು? ನೀನು ಕೊಟ್ರೆ ಹೋಗ್ತೀನಿ.
ನಿನಗೆ ಗೊತ್ತು? ಗೊತ್ತಿಲ್ಲ. ನಿಜವಾಗ್ಲೂ ಗೊತ್ತಿಲ್ವಾ? ಗಟ್ಟಿಯಾಗಿ ತಬ್ಬು ಹಿಡ್ಕೊಂಡು ಒಂದು ಸಿಹಿಯಾದ ಕೊಡ್ತೀಯಾ? ಏನ್ ಕೊಡ್ಬೇಕು? ನಾನು ನಿನಗೆ ಕೊಟ್ಟಿದ್ನಲ್ಲ ಆ ಡ್ರೆಸ್ಸು. ಕೊಡು. ಅದ್ ನಂಗೆ ಉಡುಗೊರೆ ಯಾಕೆ ಕೊಟ್ಟಿದ್ದು ತಾನೆ? ಕೊಟ್ಟಿರೋ ಉಡುಗೊರೆನ ನೀವು ಕೇಳಬಾರ್ದು, ನಾನು ಕೊಡಬಾರ್ದು. ಅದನ್ನ ನಾನು ನಿನಗೆ ಗಿಫ್ಟ್ ಆಗಿ ಕೊಟ್ಟಿಲ್ಲ. ಅರ್ಜೆಂಟಾಗಿ ಮೀಟಿಂಗ್ ಹೋಗ್ಬೇಕಿತ್ತು ಅನ್ನೋ ಕಾರಣಕ್ಕೆ ಆಗ ಯಾವ ಡ್ರೆಸ್ಸು ಸಿಗದೆ ಮ್ಯಾಗಿ ಡ್ರೆಸ್ನ ತಗೊಂಡ್ ಬಂದು ನಿನಗೆ ಕೊಟ್ಟೆ. ಅವಳ ಡ್ರೆಸ್ಸನ್ನ ನಿನಗೆ ಕೊಟ್ರೆ ಮ್ಯಾಗಿ ಬೇಜಾರು ಮಾಡ್ಕೋತಾಳೆ. ಅದು ಮ್ಯಾಗಿದು ಅಂತ ಗೊತ್ತಾದ್ರೆ ನೀನ್ ಬೇಜಾರು ಮಾಡ್ಕೋತೀಯ. ಅವಳ ಡ್ರೆಸ್ಸನ್ನ ಅವಳು ಕೊಟ್ಬಿಟ್ರೆ ಯಾವ ಸಮಸ್ಯೆನೂ ಇರಲ್ಲ ಅಲ್ವಾ? ಕೊಡು. ಥ್ಯಾಂಕ್ಸ್. ನನ್ನ ಹೆಂಡತಿಯಾಗಿ ಸ್ವೀಕರಿಸಿ ಪ್ರೀತಿಯಿಂದ ಉಡುಗೊರೆ ಕೊಟ್ರು ಅನ್ಕೊಂಡೆ. ಮೀಟಿಂಗಿಗೆ ಅಂತ ಕೊಟ್ಟಿದ್ದಾರೆ ಅನ್ಕೊಳ್ಳಿಲ್ಲ. ಹೆಂಡತಿನ ಹೆಂಡತಿಯಾಗಿ ಸ್ವೀಕರಿಸೋದಕ್ಕೆ ಗಂಡನ ಹತ್ರ ನಾನು ಇಷ್ಟೊಂದು ಕಷ್ಟ ಪಡ್ಬೇಕಂತ ಕನ್ಸಲ್ಲೂ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅಮ್ಮ ವರಲಕ್ಷ್ಮೀ ದೇವಿ ಯಾವತ್ತಾದ್ರೂ ಅವ್ರ ಮನ್ಸಲ್ಲಿ ನಂಗೊಂದು ಜಾಗ ಕೊಡ್ತಾರೆ ಅನ್ನೋ ಆಸೆಯಿಂದ ಬದುಕ್ತಿದ್ದೀನಿ. ಅವ್ರ ಮನ್ಸನ್ನ ಬದಲಾಯಿಸಕ್ಕೋಸ್ಕರ ಎಲ್ಲ ಪ್ರಯತ್ನನೂ ಮಾಡ್ತಿದ್ದೀನಿ. ರಾಹುಲ್ ಅವ್ರ ಮನ್ಸಲ್ಲಿ ಒಂದು ಜಾಗ ಪಡ್ಕೋತೀನಿ. ನಂಗೆ ಆಶೀರ್ವಾದ ಮಾಡಮ್ಮ. ಕೆಲವರು ಲಾಸ್ಟ್ ಮಿನಿಟ್ ಅಲ್ಲಿ ಕೈ ಕೊಟ್ಬಿಡ್ತಾರೆ. ಅವನು ನಂಬಿಕೆ ಇರೋನೇನಾ? ನೀವು ಡೌಟ್ ಪಡೋ ಅವಶ್ಯಕತೆ ಇಲ್ಲ ಮೇಡಮ್. ಅವನು ಮಹದೇವ್ಪುರದವನು. ಸಾಕ್ಷಿ ಆ ಊರ್ನವನೇ ಆಗಿರೋದ್ರಿಂದ ಅವನು ಹೇಳೋ ಸಾಕ್ಷಿಯಿಂದ 100% ಆ ಜಗದೀಶನಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಮೇಡಮ್. ನೀವ್ ಯಾವತ್ ಕಣ್ಬಿಟ್ಟು ಮಾತಾಡ್ತಿರೋ, ನೀವ್ ಹುಷಾರಾದ್ಮೇಲೆ ನಮ್ ತಂದೆನ ಯಾವಾಗ ಬಿಡುಗಡೆ ಮಾಡಿಸ್ಕೋತೀನೋ ಅಂತ ಪ್ರತಿ ನಿಮಿಷನೂ ಆಸೆಯಿಂದ ಎದುರು ನೋಡ್ತಿದ್ದೀನಿ ಮಾವ. ಆ ಬ್ರೋಕರು ಶಾಂಭವಿ ಅಮ್ಮವ್ರ ಹತ್ರ ಮಾತಾಡಿದ್ದೆಲ್ಲ ಕೇಳಿದ್ಮೇಲೆ ನಮ್ ತಂದೆನ ಬಿಡಿಸ್ಕೋಬೇಕು ಅನ್ನೋ ನನ್ನ ಆಸೆ, ನಂಬಿಕೆ ಎಲ್ಲ ಮಣ್ಪಾಲಾಗೋಗಿದೆ ಅರುಣ್ ಮಾವ. ಆ ಬ್ರೋಕರು ಸುಳ್ಳು ಸಾಕ್ಷಿ ಹೇಳಿದ್ರೆ ಖಂಡಿತ ನಮ್ ತಂದೆಗೆ ಶಿಕ್ಷೆ ಆಗುತ್ತೆ. ಶಿಕ್ಷೆ ಆಗೋಗ್ಬಿಟ್ರೆ ಅಪ್ಪನ ಬಿಡುಗಡೆ ಮಾಡ್ಸೋಕೆ ಅವಕಾಶನೇ ತಪ್ಪು ಹೋಗುತ್ತೆ ಮಾವ. ಚಿಕ್ಕ ವಯಸ್ಸಿಂದನೂ ನಮ್ಮಪ್ಪ ಅಮ್ಮ ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ. ಅಷ್ಟು ಕಷ್ಟಪಟ್ಟು ನಮ್ಮಮ್ಮ ಯಾವ ಸುಖನೂ ಅನುಭವಿಸಕ್ಕಾಗ್ದೇನೆ
ನಮ್ಮನ್ನೆಲ್ಲ ಬಿಟ್ಟೆ ಹೊರಟೋದ್ರು. ಇಷ್ಟು ವರ್ಷ ಆದ್ಮೇಲೆ ನಮಗೋಸ್ಕರ ಬಂದಿದ್ ನಮ್ಮ ಅಪ್ಪನು ನಮ್ ಜೊತೆ ಇಲ್ದೆ ಪೊಲೀಸ್ ಕೈಗೆ ಸಿಕ್ಕಾಕೊಂಡು ಜೈಲ್ ಪಾಲಾಗೋದ್ರು. ಒಬ್ಬ ಮಗಳಾಗಿ ತಂದೆ ಋಣನ ತೀರ್ಸ್ಬೇಕು ಅಂದ್ರೆ ಅಪ್ಪನ್ನ ಬಿಡಿಸ್ಕೊಳ್ಳೇಬೇಕು. ಬಿಡಿಸ್ಕೋಬೇಕು ಅಂದ್ರೆ ನೀವು ಕಣ್ ತೆಗಿಲೇಬೇಕು. ನಿಮ್ ಮೇಲೆ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೀನಿ. ಕಣ್ ತೆಗೀರಿ ಅರುಣ್ ಮಾವ. ನಾನು ನಿಮ್ ಸ್ನೇಹಿತನ ಮಗಳಾಗಿರೋದ್ರಿಂದ ನನ್ ಮದ್ವೆ ಮಾಡಿಸಿ ಸಹಾಯ ಮಾಡ್ಬೇಕು ಅನ್ಕೊಂಡ್ರಿ. ನನ್ ಮದ್ವೆ ಮಾಡಿಸ್ಬೇಕು ಅನ್ಕೊಂಡಿದ್ ನೀವು ಕಣ್ಬಿಟ್ಟು ನನ್ನ ನೋಡಲ್ವಾ ಮಾವ? ನಿಮ್ ಸ್ನೇಹಿತ ಆಗಿರೋ ನನ್ನ ತಂದೆಗೋಸ್ಕರನಾದ್ರೂ ಬಾಯಿ ತೆಗೆದು ಮಾತಾಡಿ ಮಾವ. ಮಾವ ಎದ್ದೇಳಿ, ಒಂದ್ಸಲ ಕಣ್ಬಿಟ್ಟು ನೋಡಿ. ಅರುಣ್ ಮಾವ, ಅರುಣ್ ಮಾವ, ಅರುಣ್ ಮಾವ, ಅರುಣ್ ಮಾವ. ಇವಾಗ ನೀವು ಕಣ್ ಬಿಡದೆ ಹೋದ್ರು ನಾಳೆ ನಿಮ್ ತಂದೆ ಬರ್ತಾರಲ್ಲ, ನಿಮ್ ತಂದೆ ಮಾತ್ ಕೇಳಾದ್ರು ನೀವ್ ಖಂಡಿತ ಕಣ್ ಬಿಡ್ತೀರಾ. ದೊಡ್ಡ ಹಿಂಗೋಸ್ಕರನಾದ್ರೂ ನೀವ್ ಕಣ್ ಬಿಟ್ಟೆ ಬಿಡ್ತೀರಾ. ನಂಗ್ ಗೊತ್ತು ಅರುಣ್ ಮಾವ, ನನಗ್ ಗೊತ್ತು. ಸಂತೆಗೆ ಹೋಗಿರೋ ಗಂಡ ಸೌತಿನ ಕರ್ಕೊಂಡ್ ಬಂದಿರೋ ಹಾಗೆ ಯಾಕೆ ಹೀಗ್ ಕೂತಿದ್ಯಾ? ಏನಾಯ್ತೆ ಅಕ್ಕ? ಏನಾಯ್ತೆ? ಬೆಳಿಗ್ಗೆ ನನ್ನ ಹತ್ರ ಏನೋ ಹೇಳ್ಬೇಕು ಅಂದೆ, ಏನದು? ಏನಾದ್ರೂ ನಿನ್ಗೇನು, ನನ್ಗೇನಾದ್ರೂ ನಿನ್ಗೇನಾಗ್ಬೇಕು? ಯಾಕೆ ಅಕ್ಕ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನಾನ್ ಹೇಗಿದ್ರು ನಿನ್ಗೇನು, ನಡೀತಿರೋದನ್ನ ನೋಡಿ ಸುಮ್ನೆ ಕುತ್ಕೋ ಅಂತ್ಯಾ? ಮುಟ್ಟಿದ್ರೆ ಮುನಿ ತರ ಆಡ್ತಿದ್ಯಲ್ಲೇ, ಏನಾಯ್ತಂತದ್ದು? ನಿನಗಂತೂ ಯಾವಾಗ್ಲೂ ನಿನ್ ಚಿಕ್ಕ ಮಗಳನ್ನ ಈ ಮನೆ ಸೊಸೆ ಹೇಗ್ ಮಾಡೋದು ಅನ್ನೋ ಯೋಚನೆ ಬಿಟ್ರೆ ನಿನ್ ದೊಡ್ಡ ಮಗಳ ಸಂಸಾರ ಏನಾದ್ರೂ ಚಿಂತೆನೇ ಇಲ್ಲ. ನನಗ್ ನೀವಿಬ್ರು ಒಂದೇ ಕಣೆ. ಏನಾಯ್ತು ಅಂತ ಹೇಳಿದ್ರೆ ತಾನೆ ನಾನ್ ಏನ್ ಮಾಡ್ಬೇಕು ಅಂತ ಹೇಳಕ್ಕಾಗದು. ನಿನ್ ಸಮಸ್ಯೆ ಏನು? ನಿನಗ್ ಹೇಳಿದ್ರು ಉಪಯೋಗ ಇಲ್ಲ. ನನ್ ಕಷ್ಟ ನಾನೇ ನೋಡ್ಕೋತೀನಿ. ನಿನ್ನ ನಂಬ್ಕೊಂಡ್ರೆ ನನ್ ಗತಿ ಅದೋ ಗತಿ ಆಗೋದ್ ಸತ್ಯ. ನನ್ ದಾರಿ ನಾನ್ ನೋಡ್ಕೊಳ್ಳೋದು ಒಳ್ಳೇದು. ನೀನ್ ನನಗೆ ಏನು ಹೇಳಕ್ ಬರ್ಬೇಡ. ಏನೇ ಸ್ವಲ್ಪ ಇರೇ, ನನ್ ಮಾಲ್ ಕೇಳೆ. ನಾನ್ ಏನು ಕೇಳಲ್ಲ. ಈ ತರ ಸಿಡಿ ಸಿಡಿ ಅಂತ ಹೋಗ್ತಾಳಲ್ವೇ, ಏನಾಯ್ತು ಅವಳಿಗೆ? ನಮಸ್ತೆ ಅಣ್ಣ. ಹೌದಾ? ಹೌದಣ್ಣ, ಅವಳು ಈ ಊರಲ್ಲೇ ಇದ್ದಾಳೆ. ನಾನು ಹುಡುಗಿನ ಫಾಲೋ ಮಾಡ್ಕೊಂಡು ಹೋಗಿ ಅವಳು ಯಾವ ಮನೇಲಿ ಇರ್ತಾಳೆ ಅನ್ನೋದು ನೋಡ್ದೆ ಅಣ್ಣ. ನಾವೆಲ್ಲ ಅನ್ಕೊಂಡಂಗೆ ಅವಳು ಸ್ಮಗ್ಲರು ಅಲ್ಲ, ಯಾವ್ದೋ ಹಳ್ಳಿ ಹುಡುಗಿನೂ ಅಲ್ಲ ಅಣ್ಣ. ಅಷ್ಟು ದೊಡ್ಡ ಮನೇಲಿ ಇದ್ದಾಳೆ ಅಂದ್ರೆ ಆ ಹುಡುಗಿ ಖಂಡಿತವಾಗ್ಲೂ ದೊಡ್ಡ ಮನೆ ಹುಡುಗಿನೇ ಅಣ್ಣ. ಅವಳು ದೊಡ್ಡ ಮನೆ ಹುಡುಗಿನೋ ಚಿಕ್ಕ ಮನೆ ಹುಡುಗಿನೋ ನನಗೆ ಗೊತ್ತಿಲ್ಲ. ನನಗ್ ಬೇಕಾಗಿರೋದು ನನ್ನ ಮಾಲ್ ಅಷ್ಟೇ. ಅವಳಿರೋ ಮನೆ ನೀನ್ ನೋಡಿದ್ಯಲ್ಲ, ಹೋಗೋಳ್ನೆ ತಾಕೊಂಬಾ. ಅಣ್ಣ, ಹೇಗಿದ್ರು ಅಡ್ರೆಸ್ ಗೊತ್ತಾಗಿದೆ. ನಾನು ಹೋಗಿ ಅವಳ ಹತ್ರ ಇರೋ ಡ್ರಗ್ಸ್ ಅನ್ನ ತಗೊಂಡ್ ಬರ್ತೀನಣ್ಣ. ಆ ಮನೆಗೆ ಹೋಗಿ ಅವಳನ್ನ ಸಾಯಿಸಾದ್ರೂ ಸರಿನೇ ಅವಳ ಹತ್ರ ಇರೋ ಡ್ರಗ್ಸ್ ಅನ್ನ ಕಿತ್ಕೊಂಡ್ ಬರ್ತೀನಣ್ಣ.
ದುರ್ಗಮ್ಮ ಮತ್ತೆ ನನ್ ಗಂಡ ನನ್ ಕಳ್ ಸರ್ಟಿಫಿಕೇಟ್ ಬಗ್ಗೆನೇ ಮಾತಾಡ್ಕೊಂಡಿರ್ತಾರೆ. ಏನ್ ಮಾತಾಡ್ಕೊಂಡಿದಾರೋ ಗೊತ್ತಾದ್ರೆ ಏನಾದ್ರೂ ಮಾಡ್ಬೋದು. ಇವ್ರಂತೂ ಏನು ಹೇಳಲ್ಲ, ಅವಳು ಏನು ಹೇಳ್ತಿಲ್ಲ. ನನ್ ಬಗ್ಗೆ ನಮ್ಮ ಅತ್ತೆಯವಂಗ್ ಯಾವಾಗ ಗೊತ್ತಾಗುತ್ತೋ ನಾನ್ ಏನ್ ಮಾಡ್ತಾಳೋ ಅಂತ ಟ್ರ್ಯಾಕ್ ಮೇಲ್ ಟ್ರೈನ್ ಹೋದಂಗೆ ನನ್ ಗುಣ್ಗೆ ಜೋರಾಗಿ ಹೊಡ್ಕೋತಿದೆ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನ್ ಗಂಡಂಗೆ ನನ್ ಬಗ್ಗೆ ನಿಜ ಗೊತ್ತಾಯ್ತು ಅಂತಾನೆ ಅನ್ಕೊಳ್ಳೋಣ. ನಮ್ ಅತ್ತೆಯವಂಗೆ ನನ್ ಬಗ್ಗೆ ಎಲ್ಲ ನಿಜ ಗೊತ್ತಾಯ್ತು ಅಂತ ಅನ್ಕೊಳ್ಳೋಣ. ನನ್ ಬಗ್ಗೆ ಗೊತ್ತಾದ್ಮೇಲೆ ನಮ್ ಅತ್ತೆಯವ ನನ್ನ ಮನೆಯಿಂದ ಹೊರಗ್ ಹಾಕಿದ್ಲು ಅಂತ ಅನ್ಕೊಳ್ಳೋಣ. ಆಗ ನನ್ ಗಂಡ ನನ್ ಜೊತೆ ಬತ್ತಾನ, ಇಲ್ಲ ನನ್ನ ಬಿಟ್ಟು ಇಲ್ಲೇ ಇದ್ಬಿಡ್ತಾನ? ಆ ಇಸ್ಯ ಇವ್ರನ್ನೇ ಕೇಳೋಣ. ಅಬ್ಬಾ, ಏನಕ್ಕೆ ಇವಳು ಹಿಂಗ್ ನೋಡ್ತಾ ಇದ್ದಾಳೆ? ಏನಂದ್ರೆ ಇಷ್ಟು ನುಲಿತದಾಳಂತಂದ್ರೆ ಡೆಫಿನೆಟ್ ಆಗಿ ಏನೋ ಕೇಳ್ತಾಳೀಗ. ಏನಂದ್ರೆ ನಿಮ್ಮನ್ನ ಒಂದ್ ವಿಷಯ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಅನ್ಕೊಂಡಂಗೆ ಆಯ್ತು. ಏನಾದು? ಓದ್ತಿರೋರು ಯಾರಾದ್ರೂ ಓದಿದ್ದೀನಿ ಅಂತ ಸುಳ್ಳು ಹೇಳಿ ಈ ಮನೆಗ್ ಬಂದ್ರು ಅನ್ಕೊಳ್ಳಿ, ಏನ್ ಮಾಡ್ತೀರಾ? ನೀವ್ ಅವ್ರ ಮೇಲ್ ಕರುಣೆ ತೋರಿಸಿ ಸಪೋರ್ಟ್ ಮಾಡ್ತೀರಾ ಅಥವಾ ಅವ್ರನ್ನ ಗೆಟ್ ಔಟ್ ಅಂತೀರಾ? ಏನ್ ಈ ತರ ಪ್ರಶ್ನೆ ಕೇಳ್ತಿಳಲ್ಲ? ಅಂದ್ರೆ ಇವಳಿಗೆ ಸರ್ಸು ಓದ್ಕೊಂಡಿಲ್ಲ ಅನ್ನೋದೇನಾದ್ರೂ ಗೊತ್ತಾಗೋಯ್ತಾ? ಇಲ್ಲ ಅಪ್ಪಿತಪ್ಪಿ ಸರ್ಸು ಬಗ್ಗೆ ಏನಾದ್ರೂ ಕೇಳ್ತಾ ಇದ್ದಾಳ? ಹೇಳ್ರಿ. ಇವಳಿಗೀಗ ವಿಷಯ ಗೊತ್ತಾಗ್ಬಿಟ್ರೆ ಮೊದಲು ರಾಹುಲ್ ಆಮೇಲೆ ನಾನು ಇಬ್ಬರು ಆ ಊರಿಗೆ ಹೋಗಿರೋ ವಿಷಯ ಗೊತ್ತಾಗ್ಬಿಡುತ್ತೆ. ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ಬೇಕೀಗ. ನಿಮ್ಮನ್ನೇ ಕೇಳ್ತಿರೋದು, ಹೇಳ್ರಿ. ಹಂಗ್ ನಡೀತು ಅಂತ ಯಾಕೆ ಅನ್ಕೊಂತಿದ್ಯಾ? ಹಾಗ್ ನಡೀತು ಅನ್ಕೊಳ್ಳಿ, ಆಗೇನ್ ಮಾಡ್ತೀರಾ ನೀವು? ಬೇರೆ ಯಾರು ಯಾಕೆ, ನಾನೇ ಹಾಗೆ ಸುಳ್ಳು ಹೇಳಿ ನಿಮಗ್ ಗೊತ್ತಾಯ್ತು ಅನ್ಕೊಳ್ಳಿ, ಆಗ ನೀವ್ ನನಗ್ ಸಪೋರ್ಟ್ ಮಾಡ್ತೀರಾ? ಓ ಹಾಗ ಮಾಡ್ತೀನಿ, 100% ಸಪೋರ್ಟ್ ಮಾಡ್ತೀನಿ. ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದು ನಿನಗಲ್ಲ, ನಮ್ಮ ಮ್ಯಾಮ್ಗೆ. ಮ್ಯಾಮ್ ಕೈಗೆ ಗನ್ ಕೊಟ್ಟು ಚೂಟ್ ಮಾಡಿ ಸಾಯಿಸೋ ಕೇಳ್ತೀನಿ. ಅವ್ರ ಹೆಸರು ಮೇಲೆ ಸ್ಕೂಲ್ ಪರ್ಮಿಷನ್ಗೆ ಅಪ್ಲೈ ಮಾಡಿದ್ವಲ್ಲ, ಅವ್ರ ಸರ್ಟಿಫಿಕೇಟ್ಸ್ ಎಲ್ಲ ಫೇಕ್ ಅಂತೆ. ಮೇಡಮ್, ಇದೊಂದ್ ಸರಿ ಕ್ಷಮಿಸ್ಬಿಡಿ ಮೇಡಮ್. ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್. ಇವತ್ತು ದೊಡ್ಡಯ್ಯ ಬರ್ತಿದ್ದಾರೆ. ದೊಡ್ಡಯ್ಯಂಗೆ ಮನೆ ಮುಂದೆ ರಂಗೋಲಿ ಹಾಕಿದ್ರೆ ತುಂಬಾ ಇಷ್ಟ. ದೊಡ್ಡಯ್ಯನಿಂದ ಅರುಣ್ ಮಾವ ಹುಷಾರಾಗೋ ಹಾಗೆ, ದೊಡ್ಡಯ್ಯ ಈ ಕುಟುಂಬದ ಜೊತೆ ಸೇರಿ ಇಲ್ಲೇ ಉಳ್ಕೊಳ್ಳೋ ಹಾಗೆ
ಎಲ್ಲ ಒಳ್ಳೇದಾಗೋ ಹಾಗೆ ನೋಡ್ಕೋ ತಾಯಿ. ಹಾ, ದೊಡ್ಡಯ್ಯಂಗೆ ಕಜ್ಜಾಯ ಅಂದ್ರೆ ತುಂಬಾ ಇಷ್ಟ. ದೊಡ್ಡಯ್ಯಂಗೆ ಏನೇನ್ ಇಷ್ಟನೋ ಅದನ್ನೆಲ್ಲ ಮಾಡ್ಬೇಕು. ಏನು ಘಮ 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 ಅಂತ ಇದೆ. ಘಮಲು ಎಷ್ಟು ಸುಂದರವು, ಅಡಿಗೆ ಅಷ್ಟೇ ಮಧುರವು, ಪ್ರೀತಿಯಿಂದ ಬಡಿಸಿದರೆ ಕಂಠಪೂರ್ತಿ ತಿನ್ನುವೆನು. ಮಂಗಮ್ಮ, ಅದ್ಭುತವಾಗಿ ಮಾಡಿದ್ಯಾ ಅಡಿಗೆನ. ಹೌದಣ್ಣ, ದೊಡ್ಡಯ್ಯ ಬರ್ತಿದಾರಲ್ಲ ಅವ್ರಿಗೋಸ್ಕರನೇ. ಒಳ್ಳೆ ಕೆಲಸ ಮಾಡಿದ್ಯಾ. ನೀವೇನಣ್ಣ ಇಷ್ಟ ಬೇಗ ಬಂದ್ಬಿಟ್ಟಿದ್ದೀರಾ? ದೊಡ್ಡ ಯಜಮಾನ್ರು ಬರ್ತಿದಾರಲ್ಲ, ಅವ್ರು ಬರೋಷ್ಟೊತ್ತಿಗೆ ಎಲ್ರ ಜೊತೆಗೂ ಈ ನಂಬರ್ 1 PA ಇರ್ಬೇಕು ಅಂತ ಬೇಗ ಬಂದ್ಬಿಟ್ಟೆ. ಒಳ್ಳೆ ಕೆಲ್ಸ ಮಾಡಿದ್ರಿ. ಮಂಗಮ್ಮ, ಹೊಟ್ಟೆಲಿ ಹುಳುಗಳು ವಿಲ 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 ಅಂತ ಇದೆ. ಅಯ್ಯಯ್ಯೋ, ಏನಾಯ್ತಣ್ಣ? ಔಷಧಿ ಏನಾದ್ರೂ ತಗೊಳ್ಳೋದಲ್ವಾ? ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡ್ ಬನ್ನಿ. ಯಾವಾಗಿಂದ? ಅಂದ್ರೆ ಆ ರಸ್ತೆ ಕೊನೆಯಲ್ಲಿ ತಿರುಗೋವಾಗ್ಲೇ ನೀನು ಮಾಡಿದ ಅಡಿಗೆ ಪರಿಮಳ ಅಲ್ಲಿವರೆಗೂ ಬರ್ತಾ ಇತ್ತು. ಕವಿತೆನೂ ಬಂತು ಅನ್ಕೋ. ಈ ಹುಳುಗಳು ಔಷಧಿ ಹಾಕಿದ್ರೆ ಸುಮ್ನೆ ಆಗಲ್ಲ. ನೀನು ಮಾಡಿರೋ ಈ ಅಡಿಗೆನ ಬಾಯಿಗೆ ಹಾಕಿದ ಕೂಡ್ಲೆ ಹೋಗ್ಬಿಡುತ್ತೆ. ಮಂಗಮ್ಮ, ನಾನೊಂದು ಕಜಾಯ ತಿನ್ಬೋದಾ? ಒಂದೇ ಏನಣ್ಣ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡ್ ತಿನ್ನಿ. ಥ್ಯಾಂಕ್ಸ್ ಮಂಗಮ್ಮ. ಆಹಾ, ಎಂಥ ರುಚಿ, ಅದ್ಭುತ, ಅಮೃತ. ಸತ್ತ ಮೇಲೆ ನರಕಕ್ಕೆ ಹೋದ್ರೂ ಪರವಾಗಿಲ್ಲ ಮಂಗಮ್ಮ, ಅಲ್ಲೂ ಇದೇ ತರ ಅಡಿಗೆ ಸಿಕ್ಬಿಟ್ರೆ ಸ್ವರ್ಗಕ್ಕಿಂತ ಹ್ಯಾಪಿ ಆಗಿರ್ಬೋದು. ಮಂಗಮ್ಮ, ನಿನ್ನ ಕೈ ರುಚಿ ಸೂಪರ್. ಮಂಗಮ್ಮ, ನರ್ಸ್ ಆಗಿ ಬಂದೆ, ಈಗ ಅಡಿಗೆನೂ ಮಾಡ್ತಾ ಇದ್ಯಾ. ನಿನಗೇನು ಕಷ್ಟ ಆಗ್ತಾ ಇಲ್ವಾ? ಕಷ್ಟ ಏನಿಲ್ಲ ಅಣ್ಣ, ದೊಡ್ಡಯ್ಯಂಗೋಸ್ಕರ ಮಾಡೋದು ಖುಷಿ ವಿಷಯನೇ. ಪಾಪ, ಯಾವತ್ತೋ ಮಾಡಿದ ತಪ್ಪಿಗೆ ಇವ್ರೆಲ್ರೂ ಅವ್ರನ್ನ ದೂರ ಮಾಡಿ ಈ ವಯಸ್ಸಲ್ಲಿ ಅವ್ರ ದುಃಖ ಪಡೋ ಹಾಗಾಗಿದೆ. ಈಗ್ಲಾದ್ರೂ ಈ ಕುಟುಂಬದ ಜೊತೆ ಅವ್ರು ಸೇರಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಣ್ಣ? ಮಂಗಮ್ಮ, ನಿನ್ನಂಥ ಒಳ್ಳೆ ಮನ್ಸಿರೋರು ಏನೇ ಕೇಳ್ಕೊಂಡ್ರು ಅದು ಖಂಡಿತ ನೆರವೇರುತ್ತೆ ಮಂಗಮ್ಮ. ಮಂಗಮ್ಮ, ನೀನೇನು ಅನ್ಕೊಳ್ಳಿಲ್ಲ ಅಂದ್ರೆ ನಿನ್ಗೊಂದು ಮಾತು ಹೇಳ್ತೀನಿ. ಅದೇನ್ ಹೇಳಿ ಅಣ್ಣ? ನೀನೇನು ಅನ್ಕೋಬಾರ್ದು. ನಾನೇನು ಅನ್ಕೊಳಲ್ಲ, ಹೇಳಿ. ಇನ್ನೊಂದ್ 2 ಕಜಾಯ ತಗೊಳ್ಳ. ಈಗ ನೀನ್ ಏನ್ ಅನ್ಕೊಂಡ್ರು ನೋ ಪ್ರಾಬ್ಲಮ್. ನೋಡು, 2 ತಗೊಂಡಿದ್ದೀನಿ. ರಾಹುಲ್ ಅವರೇ, ರಾಹುಲ್ ಅವರೇ, ಇವತ್ತು ನೀವು ಬೇಗ ಎದ್ದು ತಯಾರಾಗ್ಬೇಕಲ್ವಾ? ಇನ್ನೂ ನಿದ್ದೆ ಮಾಡ್ತಿದ್ದೀರಲ್ಲ. ಇವತ್ತೇನ್ ಹಬ್ಬ ಅಲ್ವಲ್ಲ? ಹಬ್ಬ ಇಲ್ಲ, ಏನಿಲ್ಲ, ಆದ್ರೆ ಹಬ್ಬಕ್ಕಿಂತ ಹೆಚ್ಚು ಖುಷಿ ಪಡೋಂತ ದಿನ ಇವತ್ತು. ಹೇಳಿ. ಅಯ್ಯೋ, ಏನೇ ನಿನ್ ಟಾರ್ಚರು. ನಿಮ್ ಆಲಸ್ಯ ಎಲ್ಲ ಹೋಗುತ್ತೆ, ತಗೊಳ್ಳಿ, ಕಾಫಿ ಕುಡೀರಿ. ಆರ್ ಹೋಗುತ್ತೆ, ಕುಡೀರಿ. ಏನಿವತ್ ಸ್ಪೆಷಲ್? ಇವತ್ತು ದೊಡ್ಡಯ್ಯ ಬರ್ತಿದಾರಲ್ವಾ, ನೀವೆಲ್ರೂ ಮತ್ತೆ ಒಟ್ಟಿಗೆ ಸೇರ್ತಿರೋದು
ನಂಗೆ ತುಂಬಾ ಖುಷಿ ಆಗ್ತಿದೆ ರಾಹುಲ್ ಅವರೇ. ದೊಡ್ಡಯ್ಯ ನಿಮ್ ಕುಟುಂಬ ಸೇರ್ಬೇಕು ಅನ್ನೋದೇ ನನ್ ಕನ್ಸು. ಇವತ್ತು ನನ್ ಕನ್ಸು ನೆರವೇರ್ತಿದೆ. ಸರ್ಸು, ನೋವು ಕಮ್ಮಿ ಆಯ್ತಾ? ದೊಡ್ಡ ಗಾಯ ಏನಾಗಿಲ್ಲ, ಕಡಿಮೆ ಆಗತ್ತೆ ಬಿಡಿ. ನೀನೇನು ಮಾಡದೆ ಹೇಗೆ ಕಡಿಮೆ ಆಗತ್ತೆ? ಒಂದ್ ನಿಮಿಷ ಇರು. ನಮ್ಮ ಮೇಡಮ್ ಚಿಕ್ಕಮ್ಮ ಹೇಗೆ ಅಂತ ನಿನಗೂ ಗೊತ್ತಲ್ವಾ? ತಾತ ಈ ಮನೆಗೆ ಬರೋ ಪರಿಸ್ಥಿತಿ ಯಾವತ್ತಿಗೂ ಬರೋದಿಲ್ಲ ಅನ್ಕೊಂಡಿದ್ದೆ. ಆದ್ರೆ ತಾತ ಈಗ ಬರ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನೀನೆ. ಥ್ಯಾಂಕ್ಸ್ ಸರ್ಸು. ತಾತ ಹೇಳೋ ಮಾತುಗಳನ್ನು ಕೇಳಿ ಡ್ಯಾಡಿಗೆ ಹುಷಾರಾದ್ರೆ ಅದಕ್ಕೂ ಕಾರಣ ನೀನೇ ಆಗ್ತೀಯ ಸರ್ಸು. ತಾತ ಬಂದಿದ್ದ ಖುಷಿಯಲ್ಲಿ ನೀನು ನಮ್ಮ ಚಿಕ್ಕಮ್ಮನ ಮುಂದೆ ಅವರನ್ನ ದೊಡ್ಡಯ್ಯ ಅಂತ ಖುಷಿಯಾಗಿ ಮಾತಾಡ್ಕೊಂಡಿದ್ರೆ ನೀನೇ ಸರಸು ಅನ್ನೋ ವಿಷಯ ಇಲ್ಲಿರೋರ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ನೀನು ಸರಸು ಅಲ್ಲ, ನೀನು ಮಂಗಮ್ಮ ಅನ್ನೋದನ್ನ ನೆನಪಿಟ್ಕೊ. ನಮ್ಮ ತಾತ ಅಂದ್ರೆ ನಿನಗೆ ಎಷ್ಟು ಇಷ್ಟನೋ, ಅವ್ರಿಗೆ ನೀನು ಎಷ್ಟು ಗೌರವ ಕೊಡ್ತೀಯ ಅಂತ ನನಗೆ ಗೊತ್ತು. ಅಪ್ಪಿ ತಪ್ಪಿನೂ ಕೂಡ ನೀನು ಅಲ್ಲಿನ ವಿಷಯನ ಮಾತಾಡಕ್ ಹೋಗ್ಬೇಡ. ನಮ್ಮ ತಾತ ಯಾರು ಅಂತ ನಿನಗೆ ಗೊತ್ತಿಲ್ಲದೆ ಇರೋ ಹಾಗೆ ಇರು. ಅರ್ಥ ಆಗ್ತಿದ್ಯಾ? ನೀವೇನ್ ಹೆದರ್ಕೋಬೇಡಿ ರಾಹುಲ್ ಅವರೇ. ಇಲ್ಲಿಗೆ ದೊಡ್ಡಯ್ಯ ಬಂದಾಗ ಹೇಗಿರ್ಬೇಕು ನಂಗೆ ಗೊತ್ತು. ಥ್ಯಾಂಕ್ಸ್. ಹೋಗಿ ನಿನ್ ಕೆಲಸ ನೋಡ್ಕೊ. ನನ್ನ ಮೇಲಿರೋ ಪ್ರೀತಿಗೆ ಔಷಧಿ ಹಚ್ಚಿದ್ರಿ ಅಂತ ಅನ್ಕೊಂಡೆ. ನಿಮ್ಮವ್ರಿಗೆ ನಾನು ಯಾರು ಅಂತ ಗೊತ್ತಾಗ್ಬಾರ್ದು ಅನ್ನೋ ಕಾರಣಕ್ಕೆ ಔಷಧಿ ಹಚ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಏನ್ ಹಾಗೆ ನೋಡ್ತಾ ಇದೀಯ? ಏನೂ ಇಲ್ಲ. ಕೈಗೆ ಔಷಧಿ ಹಚ್ಚಿದ್ರಲ್ಲ, ಅದಕ್ಕೆ ಸಂತೋಷ ಆಯ್ತು. ಈ ಲೇಡೀಸು ಪ್ರತಿಯೊಂದು ಚಿಕ್ಕ ವಿಷಯಕ್ಕೂ ಸೆಂಟಿಮೆಂಟ್ ಆಗಿ ಫೀಲ್ ಆಗ್ಬಿಡ್ತಾರೆ. ಅದ್ ಯಾಕೆ ಹೀಗೆ ಆಡ್ತಾರ? ವನಜ ನಿನ್ನ ಹತ್ರ ಏನಾದರೂ ಕೇಳಿದ್ಲಾ? ಪರವಾಗಿಲ್ಲ ಸರ್ಸು, ಹೇಳು. ನೀನು ಮತ್ತೆ ನನ್ ಗಂಡ ಅಷ್ಟೊಂದು ಗುಟ್ಟಾಗಿ ಏನ್ ಮಾತಾಡ್ತಿದ್ರಿ ಅಂತ ಕೇಳಿದ್ರು. ನೀನೇನಂತ ಹೇಳಿದೆ? ನಾನೇನು ಹೇಳಲಿಲ್ಲ ಅಣ್ಣ. ಹೇಳಲಿಲ್ಲ ಅಂತ ಕೋಪ ಮಾಡ್ಕೊಂಡು ಹೊಟ್ಟೋದ್ರು. ನಾವು ನಿಮ್ ತಾತನ್ನ ಇಲ್ಲಿ ಕರ್ಕೊಂಡ್ ಬರೋ ವಿಚಾರವಾಗಿ ಶಾಂಭವಿ ಅಮ್ಮವ್ರ ಹತ್ರ ಏನ್ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು ಅಂತ ಮಾತಾಡ್ಕೋತಿದ್ವಲ್ಲ, ಆ ವಿಷಯ ವನಜಮ್ಮಂಗೆ ಗೊತ್ತಾಗೋಗಿದೆ ಅನ್ಸುತ್ತೆ ತೇಜಣ್ಣ. ಅದಕ್ಕೆ ಹಾಗೆ ಕೇಳಿರ್ಬೇಕು. ವನಜಾಗ ಅಷ್ಟೊಂದು ಸೀನ್ ಇಲ್ಲ ಬಿಡು. ಅವಳು ಯಾವುದೋ ಒಂದು ವಿಷಯದಲ್ಲಿ ಭಯ ಪಡ್ತಾ ಇದ್ದಾಳೆ. ಅದಕ್ಕೆ ಯಾರೇ ಏನೇ ಮಾತಾಡಿದ್ರು ತನ್ನ ಬಗ್ಗೆನೇ ಮಾತಾಡ್ಕೋತಿದ್ದಾರೆ ಅಂತ ಟೆನ್ಷನ್ ಮಾಡ್ಕೋತಾಳೆ. ಅದಕ್ಕೆ ನಿನ್ನ ಹತ್ರ ಬಂದು ಕೇಳ್ತಿರೋದು. ನಾನೇನು ಹೇಳಲಿಲ್ಲ ಅಂತ ಕೋಪ ಮಾಡ್ಕೊಂಡು ಹೊಟ್ಟೋದ್ರು. ಮತ್ತೆ ಕೇಳ್ತಾರೋ ಏನೋ. ನಾನು ಏನ್ ಹೇಳ್ಬೇಕು ತೇಜಣ್ಣ? ನೀನು ಅವಳಿಗೆ ಏನು ಹೇಳಕ್ ಹೋಗ್ಬೇಡ. ಏನಾದ್ರು ಕೇಳಿದ್ರೆ ನಾನು ಹೇಳ್ಬೇಡ ಅಂತ ಹೇಳಿದೀನಿ ಅಂತ ಹೇಳು. ಹೇಳಿದ್ರೆ ನಿನ್ ಕೆಲಸ ಹೋಗುತ್ತೆ, ಕೋಪ ಮಾಡ್ಕೋತಾರೆ ಅಂತ ಹೇಳು. ತಾನಾಗೆ ಸೈಲೆಂಟ್ ಆಗಿಬಿಡ್ತಾಳೆ. ಆ ವಿಷಯನೆಲ್ಲ ಬಿಡೀಗ. ನಮ್ಮ ತಾತಯ್ಯ ಬರ್ತಾರೆ ಅಂತ ನೀನ್ ತುಂಬಾ ಖುಷಿಯಾಗಿದೆಯಲ್ಲ? ಹೌದು ತೇಜಣ್ಣ. ದೊಡ್ಡಯ್ಯ ಇಲ್ಲಿಗೆ ಬರ್ಬೇಕು, ನಿಮ್ ಕುಟುಂಬದ ಜೊತೆ ಮತ್ತೆ ಸೇರ್ಬೇಕು ಅನ್ನೋದು ನನ್ನ ಎಷ್ಟೋ ದಿನಗಳ ಕನಸು. ಇವತ್ತು ಆ ಕನಸು ನೆರವೇರೋ ದಿನ ಆಗಿರೋದ್ರಿಂದ
ನಂಗೆ ತುಂಬಾ ತುಂಬಾ ಸಂತೋಷ ಆಗ್ತಿದೆ ತೇಜಣ್ಣ. ನಿನಗೆ ಎಷ್ಟು ಸಂತೋಷ ಆಗ್ತಿದೆ ಅಂತ ನೀನೇನು ಹೇಳಲೇಬೇಕಾಗಿಲ್ಲ. ನಿನ್ ಕಣ್ಣಲ್ಲೇ ಆ ಸಂತೋಷ ಕಾಣಿಸ್ತಾ ಇದೆ. ಹೌದು, ದೊಡ್ಡಯ್ಯ ಹೊರಟಿದಾರೋ ಇಲ್ವೋ ಕೇಳ್ಕೊಂಡ್ರಾ? ಇಲ್ಲಿ ಬರ್ಬೇಕು ಅಂತ ನಮ್ ತಾತ ಹೆಂಗ್ ನಿನ್ಕಿಂತ ಜಾಸ್ತಿ ಆತರ ಇದೆ. ಯಾವಾಗ್ಲೂ ಹೊರಟಿರ್ತಾರೆ. ಇನ್ನೇನ್ ಇಷ್ಟರಲ್ಲಿ ಇಲ್ಲಿಗೆ ಬಂದ್ಬಿಡ್ತಾರ ಅನ್ಸುತ್ತೆ. ಮತ್ತೆ ನೀವೇನು ಇನ್ನೂ ಇಲ್ಲೇ ಇದ್ದೀರಲ್ಲ? ಹೋಗಿ ನಿಮ್ ತಾತನ ಬೇಗ ಮನೆ ಕರ್ಕೊಂಡ್ ಬನ್ನಿ. ನಾನೀಗ ಹೊರಟಿರೋದೇ ಅದಕ್ಕೆ. ಸರಿ, ನಾನು ಹೋಗಿ ಬರ್ತೀನಿ. ದೊಡ್ಡಯ್ಯನ್ನ ನೋಡಿ ತುಂಬಾ ದಿನ ಆಗೋಗಿತ್ತು. ಇನ್ ಸ್ವಲ್ಪ ಹೊತ್ತಲ್ಲಿ ದೊಡ್ಡಯ್ಯನ್ನ ನೋಡ್ತೀನಿ. ಈ ಪಿಕ್ಸ್ ನ ಯಾರು ಕಳ್ಸಿರ್ಬೋದು? ನನ್ನನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಕಳ್ಸಿರ್ತಾರೆ ಅನ್ಸುತ್ತೆ. ಇನ್ನು ನನ್ನ ಕತೆ ಮುಗೀತು. ಛೇ, ಸರ್ಸು 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 ಏನಾಯ್ತು ರಾಹುಲ್ ಅವರೇ? ಯಾಕೆ ಅಷ್ಟೊಂದು ಹೆದರ್ಕೊಂಡಿದ್ದೀರಾ? ಅಂತದೇನಾಯ್ತು? ಏನಾಯ್ತು ರಾಹುಲ್ ಅವರೇ? ನೀನ್ ಇಲ್ಲೇ ಇದ್ರೆ ನಮ್ಮವ್ರಿಗೆ ಯಾರಿಗಾದ್ರೂ ನಿನ್ ಬಗ್ಗೆ ಗೊತ್ತಾಗತ್ತೆ ಅಂತ ನಾನು ಹೇಳಿದ್ದೆ ತಾನೆ. ಅದಕ್ಕೆ ನಿನ್ನ ಹೋಗು ಅಂದಿದ್ದು. ನೀನ್ ಕೇಳ್ದ? ಈಗ ನೋಡಿ ಏನಾಯ್ತು ಅಂತ. ಇವಾಗ ಏನಾಯ್ತು ಅಂತ? ಏನಾಗ್ಬಾರ್ದು ಅಂತ ಹೆದರ್ಕೊಂಡಿದ್ನೋ ಅದೇ ಆಗಿದೆ. ನೋಡಿಲ್ಲಿ. ನೋಡ್ದಿ ಏನಾಯ್ತು ಅಂತ? ಇವೆಲ್ಲ ಏನು ರಾಹುಲ್ ಅವರೇ? ಯಾರು ತೆಗ್ದಿದ್ದನ್ನ? ನನಗೂ ಅದೇ ಅರ್ಥ ಆಗ್ತಿಲ್ಲ. ಆಂಟಿ, ನೀವೇನಿಲ್ಲಿ? ನಾವ್ಯಾರನ್ನು ಮೀಟ್ ಮಾಡೋಣ ಅಂತ ಬಂದ್ವಿ. ನೀನ್ ಇಲ್ಲೇನ್ ಮಾಡ್ತಿದ್ಯಾ ರಾಹುಲ್? ಅದು ನಿನ್ನ ನೋಡಿನೇ ನಾವಿಲ್ಲಿಗೆ ಬಂದ್ವಿ ಬಾವಾ. ಕಾತ್ಯಾಯಿನಿ ಆಂಟಿ ಮತ್ತೆ ಮ್ಯಾಗಿ ಕೂಡ ನನ್ನನ್ನ ಹೋಟ್ಲಲ್ಲಿ ನೋಡಿದ್ರು. ಹೌದಾ? ನೀನ್ ಲಿಫ್ಟಲ್ಲಿ ಕಳೆದು ಹೋದಾಗ ನಿನ್ನ ಹುಡುಕ್ತಿರ್ಬೇಕಾದ್ರೆ ಅವ್ರು ನನ್ನ ಕಣ್ಣು ಕಾಣಿಸ್ಕೊಂಡ್ರು. ಅವರಿಬ್ರು ಅಲ್ಲಿಗೆ ಯಾಕೆ ಬಂದಿದ್ರು? ಅವ್ರಿಗೆ ಅಲ್ಲೇನ್ ಕೆಲ್ಸ? ನನ್ ಮಾತ್ ನಂಬಿ ಅಮ್ಮೋರೆ. ಆಚೆ ಹೋಗೋದ್ ಮಾತ್ರ ಹೇಳ್ಬೇಡಿ. ನಿಮಗ್ ಕೈ ಮುಗಿತೀನಿ. ಬೇಕಾದ್ರೆ ನಿಮ್ ಕಾಲಿಗೂ ಬೀಳ್ತೀನಿ. ಒತ್ತು ಹಿಡಿದು ಹೊರಗೆ ಹಾಕ್ಬೇಕಾ? ಮರ್ಯಾದೆಯಿಂದ ಹೇಳಿದ್ರೆ ಹೋಗಲ್ವಾ? ನೀನು ಗಂಟ್ ಕಟ್ಕೊಂಡ್ ಬಂದಿಯಲ್ಲ, ಆ ಕೈ ಚೀಲ ತಗೊಂಡು ಹೋಗಿಲ್ಲಿಂದ. ಕಾತ್ಯಾಯಿನಿ ಅಮ್ಮೋರು ನನ್ನ ಈ ಮನೆಯಿಂದ ಹೊರಗಡೆ ಕಳ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದ್ರೆ, ನಾನು ರಾಹುಲ್ ಅವರು ಹೊರಗಡೆ ಹೋಗೋದನ್ನ ನೋಡಿ ಅದನ್ನ ತಿಳ್ಕೊಳ್ಳೋದಕ್ಕೆ ಅಂತಾನೆ ನಮ್ ಹಿಂದೆ ಬಂದಿದ್ದಾರೆ. ಅವರೇ ಕಳ್ತನವಾಗಿ ಈ ಫೋಟೋಗಳನ್ನ ತೆಗ್ದಿರೋದು. ರಾಹುಲ್ ಅವರೇ, ಕಾತ್ಯಾಯಿನಿ ಅಮ್ಮೋರು ಮ್ಯಾಗಿ ಅಲ್ಲಿ ನಿಮ್ಮನ್ನ ನೋಡಿದ್ದಾರೆ ಅಂದ್ರೆ ಅವರೇ ಇದನ್ನ ತೆಗ್ದಿರೋದು ರಾಹುಲ್ ಅವರೇ. ಏಯ್, ಏನ್ ಮಾತಾಡ್ತಾ ಇದ್ಯಾ? ಅವ್ರು ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಫೋಟೋ ತೆಗೆದು ನನ್ನನ್ನು ಬ್ಲಾಕ್ ಮೇಲ್ ಮಾಡ್ಬೇಕು ಅಂತ ಯಾಕೆ ಅನ್ಕೋತಾರೆ? ನೀನೇನಾದ್ರೂ ತಲೆ ಕೆಟ್ಟು ಮಾತಾಡ್ತಾ ಇದ್ಯಾ? ಹೊರಗಡೆ ಅವರು ಹೀಗೆಲ್ಲ ಮಾಡಿದ್ದಾರೆ ಅಂತ ಅನ್ಕೊಳ್ಳೋದಕ್ಕೆ ನಾನು ನೀವು ಗಂಡ ಹೆಂಡತಿ ಅನ್ನೋ ವಿಷಯ ಯಾರಿಗೂ ಗೊತ್ತಿಲ್ವಲ್ಲ ರಾಹುಲ್ ಅವರೇ? ನೀನೇನ್ ಮಾತಾಡ್ತಾ ಇದೀಯ ಅಂತ ನಿನಗೆ ಅರ್ಥ ಆಗ್ತಾ ಇದೆಯಾ? ನಮ್ ಬಗ್ಗೆ ಮನೇಲಿರೋರ್ಗೆ ಯಾರಿಗೂ ಗೊತ್ತಿಲ್ವಲ್ಲ. ಕಾತ್ಯಾಯಿನಿ ಅಮ್ಮೋರು ನನ್ನನ್ನ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ನಿಮ್ಗೆ ಹೇಳಿದ್ರೆ ನೀವು ನಂಬಲ್ಲ. ನಾನು ಯಾರು ಅಂತ ಗೊತ್ತಾಗಿರೋದ್ರಿಂದ ನನ್ನನ್ನ ಮನೆಯಿಂದ ಹೊರಗೆ ಕಳಿಸ್ಬೇಕು ಅಂತ ಅನ್ಕೋತಿದ್ದಾರೆ ಅಂತ ನಿಮ್ಗೆ ಅನುಮಾನನೂ ಬರಲ್ಲ. ನಿಮ್ಮವ್ರ ಬಗ್ಗೆನೇ ನಾನು ಚಾಡಿ ಹೇಳೋದು ಒಳ್ಳೇದಲ್ಲ. ಕಾತ್ಯಾಯಿನಿ ಅಮ್ಮೋರು ಮ್ಯಾಗಿ ನಿಮ್ಮನ್ನ ನೋಡಿದ್ದಾರೆ ಅಂದ್ರೆ ನಮ್ಗೆ ಗೊತ್ತಿಲ್ದಂಗೆ ಅವರಿಬ್ರು ನಮ್ಮನ್ನ ನೋಡಿರ್ಬೋದಲ್ವಾ ರಾಹುಲ್ ಅವರೇ? ನೋಡಿದ್ರೆ ನನ್ನನ್ನೋ ನಿನ್ನನ್ನೋ ಅಲ್ಲೇ ಕೇಳ್ಬೋದಾಗಿತ್ತಲ್ವಾ ಅವರು? ದೊಡ್ಡ ಮನುಷ್ಯರು ಇರೋ ಜಾಗದಲ್ಲಿ ನನ್ನಂತ ಕೆಲ್ಸದೋಳನ್ನ ಏನ್ ಕೇಳೋದು ಅಂತ ಅನ್ಕೊಂಡಿರ್ಬೋದಲ್ವಾ ರಾಹುಲ್ ಅವರೇ? ಕೆಲ್ಸದೋಳನ್ನ ಯಾಕೆ ಕರ್ಕೊಂಡ್ ಬಂದಿದ್ಯಾ ಅಂತ ನಿಮ್ಮನ್ ಕೇಳಿದ್ರೆ
ನೀವೇನಾದ್ರೂ ಅನ್ಕೋಬಹುದು ಅಂತ ಈ ಫೋಟೋನ ನಮಗ್ ಗೊತ್ತಿಲ್ದಂಗೆ ತೆಗ್ದಿರ್ಬೋದಲ್ವಾ? ನಂಗೆ ಯಾಕೋ ಅವರೇ ಫೋಟೋ ತೆಗ್ದಿದ್ದಾರೆ ಅಂತ ಅನುಮಾನ. ಈಗಿರೋ ಟೆನ್ಷನ್ ಸಾಲ್ದು ಅಂತ ಅದರಲ್ಲೂ ಈ ಅನುಮಾನಗಳು ಬೇರೆ. ಈ ಫೋಟೋನ ಯಾರು ತೆಗ್ದಿದ್ದಾರೆ, ಯಾರು ಕಳಿಸಿದ್ದಾರೆ ಅಂತ ತಿಳ್ಕೊಳ್ಳೋದಾದ್ರೂ ಹೇಗೆ? ರಾಹುಲ್ ಅವರೇ, ನೀವ್ ಯಾರಿಗಾದ್ರೂ ಫೋನಲ್ಲಿ ಫೋಟೋ ಕಳ್ಸಿದ್ರೆ ಕಳಿಸಿದವರಿಗೆ ನೀವೇ ಕಳ್ಸಿರೋದಂತ ಗೊತ್ತಾಗತ್ತಲ್ವಾ? ನನ್ನ ನಂಬರ್ ಅವ್ರ ಹತ್ರ ಇದ್ರೆ ಗೊತ್ತಾಗತ್ತೆ. ಅದಕ್ಕೆ ನಿಮಗ್ ಕಳ್ಸಿದ್ದಾರೆ ಅಂದ್ರೆ ನಿಮ್ಗೆ ಯಾರು ಕಳ್ಸಿದ್ದಾರೆ ಅಂತ ನಿಮಗ್ ಗೊತ್ತಾಗತ್ತೆ ತಾನೆ? ಅದು ಕಾತ್ಯಾಯಿನಿ ಅಮ್ಮೋರ್ ನಂಬರ್ ಇಂದಾನೇ ಬಂದಿರುತ್ತೆ ಅಲ್ವಾ? ಈ ನಂಬರು ಕಾತ್ಯಾಯಿನಿ ಆಂಟಿದು, ಮ್ಯಾಗಿದು ಅಲ್ಲ. ಮನೇಲಿರೋರಲ್ದೆ ನನಗೆ ಗೊತ್ತಿರೋರು ಯಾರ ನಂಬರು ಅಲ್ಲ. ಇದು ಹೊಸ ನಂಬರು. ನನಗೆ ಗೊತ್ತಿಲ್ಲದೆ ಇರೋರು ಯಾರೋ ಕಳಿಸಿರ್ತಾರೆ. ನಿಮ್ಗೆ ಗೊತ್ತಿಲ್ಲದೆ ಇರೋರು ನಿಮಗೆ ಯಾಕೆ ಕಳಿಸ್ತಾರೆ ರಾಹುಲ್ ಅವರೇ? ನಿಮ್ಗೆ ಕಳ್ಸಿದ್ದಾರೆ ಅಂದ್ರೆ ಕಳ್ಸಿರೋರ್ಗೆ ನೀವ್ ಯಾರು ಅಂತ ಗೊತ್ತಿರ್ಲೇಬೇಕು. ಅವ್ರು ಯಾರು ಅಂತ ಗೊತ್ತು ಮಾಡ್ಕೊಳಕ್ಕೆ ನೀವ್ ಆ ನಂಬರ್ಗೆ ಒಂದ್ಸಲ ಫೋನ್ ಮಾಡಿ ನೋಡಿ. ನಂಗನ್ಸೋ ಪ್ರಕಾರ ಇದು ಕಾತ್ಯಾಯಿನಿ ಅಮ್ಮೋರೇ ಆಗಿರ್ತಾರೆ. ಫೋನ್ ಮಾಡಿ ನೋಡಿ. ಇಲ್ ಮಾಡೋದ್ ಬೇಡ, ಕಾತ್ಯಾಯಿನಿ ಅಮ್ಮೋರ್ ರೂಮ್ ಹತ್ರನೇ ಹೋಗ್ಬಿಟ್ಟು ಮಾಡಿ ನೋಡಿ. ಅವ್ರ ಫೋನಲ್ಲಿ ಮಾತಾಡಿದ್ರೆ ಅವರೇ ಇನ್ನೊಂದ್ ನಂಬರಿಂದ ನಿಮಗ್ ಕಳಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ನನಗೆ ಗೊತ್ತಿಲ್ಲದೆ ಇರೋರ್ಗೆ ಹೊಸ ನಂಬರಿಂದ ಕಳಿಸೋ ಅವಶ್ಯಕತೆ ಅವ್ರಿಗೇನಿದೆ? ಏನೋ ಒಂದ್ ಪ್ರಯತ್ನ ಮಾಡ್ದಿದ್ರೆ ಇವೆಲ್ಲ ಹೇಗ್ ಗೊತ್ತಾಗುತ್ತೆ? ಪ್ರಯತ್ನ ಮಾಡಿ ನೋಡೋದ್ರಲ್ಲಿ ತಪ್ಪೇನಿಲ್ವಲ್ಲ? ನೀವ್ ಹೆದರ್ಕೋಬೇಡಿ ರಾಹುಲ್ ಅವ್ರೆ, ಏನೂ ಆಗಲ್ಲ. ಮೊದ್ಲು ನಾನು ಹೇಳ್ದಂಗೆ ಫೋನ್ ಮಾಡಿ ನೋಡಿ ರಾಹುಲ್ ಅವ್ರೆ. ಇನ್ನೊಂದ್ಸಲ ನಿನ್ ಕಡೆಯಿಂದ ಯಾವ ಚಿಕ್ಕ ತಪ್ಪು ನಡೆದ್ರೂ ಕ್ಷಮಿಸೋದಿಲ್ಲ ನಾನು, ನೆನಪಿಟ್ಕೋ. ಇದೇನು ಶಾಂಭವಿ, ಇನ್ಯಾರು ಕೆಲ್ಸದವ್ರೆ ಇಲ್ಲ ಅನ್ನೋ ತರ ಮತ್ತೆ ಈ ಶನಿಗ್ರಹನೇ ನೆತ್ತಿ ಮೇಲೆ ಇಟ್ಕೋತಿದ್ಯಾ? ಆ ಫೋಟೋ ತೆಗ್ದಿರೋದು ಕಳ್ಸಿರೋದು ಕಾತ್ಯಾಯಿನಿ ಅಮ್ಮೋರೆ. ಅದ್ರಲ್ಲಿ ನಂಗೆ ಯಾವ ಅನುಮಾನನೂ ಇಲ್ಲ. ಫೋನ್ ಏನೋ ರಿಂಗ್ ಆಗ್ತಾ ಇದೆ, ಆದ್ರೆ ರೂಮಲ್ಲಿ ರಿಂಗ್ ಆಗ್ತಾ ಇರೋ ತರ ಸೌಂಡ್ ಕೇಳಿಸ್ತಾ ಇಲ್ವಲ್ಲ? ಓಹೋ, ಫೋನ್ ಸೈಲೆಂಟ್ ಅಲ್ಲಿ ಇಟ್ಟಿರೋದ್ರಿಂದ ನನಗೆ ರೂಮ್ ಇಂದ ರಿಂಗ್ ಆಗ್ತಿರೋ ಸೌಂಡ್ ಕೇಳಿಸ್ತಿಲ್ವಾ? ಏನ್ ರಾಹುಲ್, ಇಲ್ಲಿ ರೂಮ್ ಹತ್ರ ಏನ್ ಮಾಡ್ತಿದ್ಯಾ? ಏನಿಲ್ಲ ಆಂಟಿ, ಸುಮ್ನೆ. ಸುಮ್ನೆ ಅಂದ್ರೆ ಏನು? ಅದು ಕೇಳ ಬೇಡವಾ? ಕೇಳಿದ್ರೆ ನನ್ನ ಮೇಲೆ ಡೌಟ್ ಬರುತ್ತೇನೋ. ಟೆನ್ಷನ್ ಅಲ್ಲಿ ಯಾಕಿದ್ಯಾ ರಾಹುಲ್? ಹಾಗೆಲ್ಲ ಏನೂ ಇಲ್ಲ ಆಂಟಿ. ನನ್ನ ಹತ್ರ ಏನಾದ್ರೂ ಮಾತಾಡ್ಬೇಕಿತ್ತ? ಅದು ನೆನೆ ನೀವು ಹೋಟೆಲ್ಗೆ ಯಾಕೆ ಬಂದಿದ್ರಿ? ನನ್ ಫ್ರೆಂಡ್ ಬರ್ಡೇ ಫಂಕ್ಷನ್ಗೆ ಬಂದಿದ್ದೆ. ಸಡನ್ ಆಗಿ ನಾನ್ ನಿನ್ನಲ್ಲಿ ನೋಡ್ದೆ. ಯಾಕೆ? ಸರಸುನು ನೋಡಿದ್ರ? ನಮ್ ಫೋಟೋನ್ ತೆಗ್ದಿದ್ದು ನೀವೇನ ಅಂತ ಕೇಳಿದ್ರೆ ಏನ್ ಅನ್ಕೋತಾರೋ ಏನೋ. ಒಂದ್ ವೇಳೆ ಇವ್ರು ಅಲ್ದೇ ಇದ್ರೆ ಅನಾವಶ್ಯಕವಾಗಿ ನಾನೇ ವಿಷಯ ಹೇಳಿ ಲೀಡ್ ಕೊಟ್ಟಾಗತ್ತೆ. ಬಾ. ಏನ್ ರಾಹುಲ್, ಯಾಕೆ ಆತರ ಕೇಳ್ದೆ? ಏನಿಲ್ಲ ಆಂಟಿ, ಜಸ್ಟ್ ಕ್ಯಾಶುಯಲ್ ಆಗಿ ಕೇಳ್ದೆ ಅಷ್ಟೇ. ಏನಮ್ಮ,
ಯಾರ್ ಜೊತೆನೋ ಏನೋ ಮಾತಾಡ್ತಾ ಇದ್ದೆ? ನಿನ್ ಬಾವ ರಾಹುಲ್. ಏನಂತೆ? ಏನಿರುತ್ತೆ, ಆ ಫೋಟೋ ಕಳ್ಸಿರೋದು ನೀವೇನಾ ಅಂತ ಕೇಳಕ್ ಬಂದಿದ್ದ ಅನ್ಸತ್ತೆ. ಕೇಳ್ಬಿಟ್ನಾ? ಕೇಳಿದ್ರೆ ನನ್ ಬಗ್ಗೆ ಡೌಟ್ ಬರುತ್ತೆ ಅಂತ ಭಯ ಪಡ್ಕೊಂಡು ಕೇಳ್ದೇನೆ ಹಾಗೆ ಹೋಗ್ಬಿಟ್ಟ. ಎಷ್ಟ್ ಕವರ್ ಮಾಡ್ಕೊಂಡ್ರು ಅವನ್ ಮುಖದಲ್ಲಿ ಟೆನ್ಷನ್ ಕಾಣಿಸ್ತಾ ಇತ್ತು. ಇನ್ನು ಜಾಸ್ತಿ ಟೆನ್ಷನ್ ಆಗ್ಬೇಕು. ಇವಾಗ ನಮ್ಮ ಹತ್ರ ಆಧಾರಗಳಿರೋದ್ರಿಂದ ಅದನ್ನ ವಾಗ್ದೇವಿ ಮೇಡಮಗ್ ತೋರ್ಸೋದಾಗ್ಲಿ ಅಥವಾ ಶಾಂಭವಿ ಅತ್ತೆಗ್ ತೋರ್ಸೋದಾಗ್ಲಿ ಮಾಡಿದ್ರೆ ಆ ಮಂಗಮ್ಮನ ಕತ್ತಿಡ್ದು ಮನೆಯಿಂದ ಆಚೆ ಹಾಕ್ತಾರಲ್ವಾ? ಹುಚ್ಚುಡ್ಗಿ, ರಹಸ್ಯನ ಎಷ್ಟು ಬೇಗ ರಿವೀಲ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಲ್ಲಿ ತನಕ ಬಚ್ಚಿಟ್ಟು ಆಟ ಆಡಿಸ್ತೀವಿ ಅನ್ನೋದು ಮುಖ್ಯ. ರಾಹುಲ್ ಒಂದ್ ವೇಳೆ ಅವಳನ್ನ ಪ್ರೀತಿಸ್ತಾ ಇದ್ರೆ ಶಾಂಭವಿ ಬೇಡ ಅಂದ್ರು, ಅವನಮ್ಮ ಬೇಡ ಅಂದ್ರು, ಅವನಿಗೆ ಅವಳ ಮೇಲಿರೋ ಪ್ರೀತಿಯಿಂದಾಗಿ ಅವಳನ್ನ ಕರ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಮ್ಯಾಟರ್ ಕರೆಕ್ಟ್ ಆಗಿ ಗೊತ್ತಾಗೋವರೆಗೂ ಈ ವಿಷಯ ನಮಗ್ ಬಿಟ್ಟು ಬೇರ್ಯಾರಿಗೂ ಗೊತ್ತಾಗ್ಬಾರ್ದು. ನಿನ್ನಕ್ಕ ಬುದ್ಧಿ ಇಲ್ದವಳು, ಅವಳಿಗಂತೂ ಖಂಡಿತ ಗೊತ್ತಾಗ್ಬಾರ್ದು. ನಮ್ಗೆಲ್ಲಾ ವಿಷಯ ಗೊತ್ತಾಗೋವರೆಗೂ ಈ ವಿಷಯ ನಮ್ ಮುಷ್ಟಿಯಲ್ಲೇ ಇರ್ಬೇಕು. ಅರ್ಥ ಆಯ್ತಾ? ಪುಕ್ಕ ಕಿತ್ತಿರೋ ಕೋಳಿ ತರ ಸಿಕ್ಕಾಕೊಂಡಿದ್ದಾರೆ. 7 ಕೆರೆ ನೀರ್ ಹೇಗ್ ಕುಡಿಸ್ತೀನಿ ಅಂತ ನೋಡ್ತಾ ಇರು.